ದರ್ಶನರಾಜ ಕುಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾವು ಮಟನ್ ಸಾಂಬಾರು ಮಾಡ್ತಿದ್ದೀವಿ ಮಂಡ್ಯ ಸ್ಟೈಲ್ನಲ್ಲಿ. ಮೊದಲು ಕುಕ್ಕರ್ಗೆ ಕಸ್ತೂರಿ ಮೇಥಿ, ಬೆಳ್ಳುಳ್ಳಿಗೆ ಹೆಚ್ಕೊಂಡಿರೋದು, ಹಾಗೆಯೇ ಈರುಳ್ಳಿ, ಟೊಮೊಟೊ ಇವನ್ನ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಸ್ನೇಹಿತರೆ. ಎಣ್ಣೆಲೇ ಅದು ನೀಟಾಗಿ ಬಾಡಬೇಕು. ಟೊಮೊಟೊ ಮತ್ತು ಈರುಳ್ಳಿ ಅದನ್ನು ಫಸ್ಟು ಲಾಸ್ಟು ಅನ್ನೋದೇನಿಲ್ಲ ಸ್ನೇಹಿತರೆ, ನೀಟಾಗಿ ನೀರು ಬಿಡೋ ಥರ ಬಾಡ್ಕೊಂಡಿರಬೇಕು. ನಾವಿವತ್ತು 4 kg ಮಟನ್ ಸಾಂಬಾರು ಮಾಡ್ತಿರೋದು. ಚರ್ಬಿ ಇರುತ್ತೆ ಅದರೊಳಗಡೆನೇ ನೋಡಿ. ಮಟನ್ ಜೊತೆ ಚರ್ಬಿ ಹಿಂಗಿರ್ಬೇಕು ಸ್ನೇಹಿತರೆ. ಮಟನ್ ಸಾಂಬಾರು ಮಾಡಿದ್ರೆ ಮನೆ ತುಂಬ ಘಮ್ ಅನ್ನುತ್ತೆ. ನೀವೇನು ಹೋಟೆಲಲ್ಲೇ ತಿನ್ಬೇಕನ್ನೋದೇನಿಲ್ಲ. ನೋಡಿ ಹೆಂಗಿದೆ ಮಟನ್ನು ಅಂತ. ಮಟನ್ ಜೊತೆ ಚರ್ಬಿನೂ ಎದ್ದು ಕಾಣಿಸ್ತಿರ್ಬೇಕು ಸ್ನೇಹಿತರೆ, ಸಕ್ಕತ್ತಾಗಿರುತ್ತೆ. ನೋಡಿ ಮಟನ್ ನಿಮ್ಗೆ ಗೊತ್ತಿರುತ್ತೆ, ಅನುಭವ ಇರುತ್ತೆ. ಈ ಮಟನ್ಗೆ ಅರಿಶಿನ ಪುಡಿ ಒಂದು 4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಅದು ಒಂದು ಸ್ವಲ್ಪ ಇದ್ರ ಥರ ಸ್ಮೆಲ್ ಬರ್ತಿರುತ್ತೆ ಸ್ನೇಹಿತರೆ. ಅದು ಹೋಗ್ಬೇಕಂದ್ರೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಜೊತೆಗೆ ಕಲ್ಲುಪ್ಪು ಬರುತ್ತಲ್ಲ, ಎಳಿ ಉಪ್ಪು ಅಂತ ಕರೀತಾರೆ, ಆ ಎಳಿ ಉಪ್ಪನ್ನ ಹಾಕಬೇಕು. ಒಂದು ಮುಷ್ಟಿ, ಫುಲ್ ಒಂದು ಮುಷ್ಟಿ ಹಾಕಬೇಕು. ಅದ್ರ ಜೊತೆ ಒಂದು ಮಿಕ್ಸಿಗೆ ಟೊಮೊಟೊ, ಈರುಳ್ಳಿ, ಆಮೇಲೆ ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ಹಾಗೆಯೇ ಚಕ್ಕೆ, ಲವಂಗ, ಮೆಣಸು, ಅದರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಸ್ನೇಹಿತರೆ. ಹಾಗೆಯೇ ಖಾರ ಪುಡಿ ಒಂದು 4 ಟೇಬಲ್ ಸ್ಪೂನು, ಸಾಂಬಾರು ಪುಡಿ ಒಂದು 3 ಟೇಬಲ್ ಸ್ಪೂನು. ಅದರ ಜೊತೆ ಆಗಲೇ ಮಟನ್ನ ಬಾಡಾಗಿ ಹಾಕೊಂಡಿದ್ವಲ್ಲ ಸ್ನೇಹಿತರೆ, ಅದು ನೀರು ಬಿಡ್ತಿದೆ. ಈ ಥರ ಒಂದು ಸ್ವಲ್ಪ ಇದರಲ್ಲೇ ಬಾಡಿಸ್ಕೋಬೇಕು ಫಸ್ಟು. ಮೊದಲೇ ಕೆಲವೊಬ್ಬರ ಮೇಲೆ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲನೂ ಒಟ್ಟಿಗೆ ಖಾರ ಗಿರ ಎಲ್ಲ ಉಯ್ದುಬಿಡ್ತಾರೆ. ಹಂಗೆ ಮಾಡಬಾರ್ದು. ಈ ಥರ ಮಟನ್ನು ಫಸ್ಟು ಎಣ್ಣೆಲಿ ಸಿಂಡ್ಬಿಟ್ಟು ಅದರಲ್ಲಿರೋ ನೀರಿನಂಶ ಎಲ್ಲ ಹೊರಗಡೆ ಬರಬೇಕು. ಜಿಡ್ಡು ನೀರಿನಂಶ ಎಲ್ಲ ಬಂದಾಗ, ಈಗ ಆಲ್ರೆಡಿ ಬರ್ತಿದೆ ಸ್ನೇಹಿತರೆ, ಒಂದು 10% ಬೆಂದಂಗೆ ಆಗಿದೆ. ಒಂದು 20% ಬೆಂದ್ಬಿಡ್ಬೇಕು ಸ್ನೇಹಿತರೆ. 20% ಬೆಂದ್ಬಿಟ್ರೆ ಅಡುಗೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಆಲು ಇನ್ನೇನು ಬಂದಿದೆ, ಒಂದು 20% ಬೆಂದಿದೆ. ಈ ಬೆಂದಿರೋದು ಆ್ಯಕ್ಚುಲಿ ಇದನ್ನು ಬಿಟ್ಟರೆ ಅದು ನೋಡಿ, ಅದು ಒಂದು ಸ್ವಲ್ಪ ಜಿಡ್ಡೆಲ್ಲ ಬಿಟ್ಕೊಂಡು ಏನು ಸಕ್ಕತ್ತಾಗಿದಾಗಿದೆ. ಅದಿನ್ನೂ ಬಿಡಬೇಕು. ಅದನ್ನು ನೋಡೋಕ್ಕೇ ಸ್ನೇಹಿತರೆ, ಈ ನಾನ್ ವೆಜ್ ಪ್ರಿಯರಿಗೆ ಗೊತ್ತಿರುತ್ತೆ, ಅದು ಒಳ್ಳೆ ಗೋಲ್ಡ್ ಕಂಡಂಗೆ ಕಾಣುತ್ತೆ. ಅದರ ಜೊತೆ ನಾವಾಗ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಖಾರ, ಆ ಖಾರನ ಇದಕ್ಕೆ ಆ್ಯಡ್ ಮಾಡಬೇಕು ಸ್ನೇಹಿತರೆ. ನೀರಿಗೆ ಫಸ್ಟ್ ಏನೂ ಹಾಕ್ಬಾರ್ದು, ಇದನ್ನು ಖಾರನ ಫಸ್ಟ್ ಹಾಕಬೇಕು ನೀಟಾಗಿ. ಆ ಖಾರನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಹೆಂಗಿರಬೇಕು ಅಂದರೆ, ಅದು ಮಟನ್ಗೆ ಖಾರ ಗಿರ ಎಲ್ಲ ಆವಾಗಲೇ ಹಿಡಿದು ಬಿಡ್ಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ಆಮೇಲೆ ಇದು ಮಿಕ್ಸ್ ಆದ ತಕ್ಷಣ ಅದ್ರ ಖಾರ ಗಿರ ಎಲ್ಲ ಗೊತ್ತಾಗುತ್ತಲ್ಲ, ಈ ಜಾರಲ್ಲಿ ಉಳಿದಿರುತ್ತಲ್ಲ ಸ್ನೇಹಿತರೆ, ಅದಕ್ಕೆ ಆ ಜಾರನ್ನ ತೊಳ್ಕೊಂಡು ಆ ನೀರು ಬರುತ್ತಲ್ಲ, ಆ ನೀರನ್ನ ಮತ್ತೆ ಇದಕ್ಕೆ ಹಾಕ್ಕೊಂಡು ಈ ಜಗ್ಗಲ್ಲಿ ಒಂದು 2 ಜಗ್ ನೀರು ಇರಬೇಕು ಸ್ನೇಹಿತರೆ. ಒಂದು 2 ಲೀಟ್ರು ನೀರು ಹಿಡಿಯುತ್ತೆ. ಒಂದು 4 kg ಸಾಂಬಾರು ಒಂದು 2 ಜಗ್ ನೀರನ್ನ ಕಂಪಲ್ಸರಿ ಉಯ್ಲೇಬೇಕು. ಯಾಕಂದ್ರೆ 4 kg ಅಲ್ವಾ ಮಟನ್ ಸಾರು ಮಾಡ್ತಿರೋದು. ಈ ನಾಟಿ ಸ್ಟೈಲು, ಮಂಡ್ಯ ಸ್ಟೈಲ್ ಅಂದರೆ ಇದೇ ಥರ ಕೆಂಪಗಿರುತ್ತೆ ಸಾರು. ನಾವು ಮೊದಲೇ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅವೆಲ್ಲ ಆಡಿಸಿಟ್ಕೊಂಡಿರ್ತೀವಲ್ಲ ಸ್ನೇಹಿತರೆ. ನೋಡಿ ಏನು ಸಕ್ಕತ್ತಾಗೈತೆ. ಇನ್ನೊಂದು ಜಗ್ ನೀರು ಏನ ಒಂದಕ್ಕಿಂತ ಒಂದು ಅರ್ಧ ಒಯ್ದು ಬಿಟ್ರೆ ಸ್ನೇಹಿತರೆ, ಇದು ನಾನು ಆಲ್ಮೋಸ್ಟ್ ಅಲ್ಲಿ ಬೆಂದಿರುತ್ತೆ. ಬೆಂದು ಆ ಇದಿದೆಯಲ್ಲ ಚರ್ಬಿ, ಅದೆಲ್ಲ ಮೇಲ್ಗಡೆ ತೇಲ್ತಿರುತ್ತೆ. ಇದು ತೇಲ್ಬೇಕು ಸ್ನೇಹಿತರೆ. ಈ ಥರ ಆದ್ರೇ ಮಟನ್ ಸಾಂಬಾರು ರುಚಿಯಾಗಿ ಬರೋದು. ಆ ಮಟನ್ ಸಾಂಬಾರು ನೋಡಿ ಇನ್ನೂ ಕುದಿಬೇಕು. ಈ ದೊಡ್ಡ ಕುಕ್ಕರ್ ಇದೆ ನನ್ನ ಹತ್ರ, ಈ ಒಂದು 20 ಲೀಟ್ರ್ ಕುಕ್ಕರ್ ಇದು. ಈ ಕುಕ್ಕರ್ನ ನೀಟಾಗಿ ಮುಚ್ಚಬೇಕು ಸ್ನೇಹಿತರೆ. ಮುಚ್ಚಿ ಒಂದು 4 ವಿಸಲ್ ಹೊಡ್ಸಿದ್ರೆ ಸಕ್ಕತ್ತಾಗಿರೋ ಮಂಡ್ಯ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ನೋಡಿ ಏನು ಸಕ್ಕತ್ತಾಗಿ ಆಲ್ಮೋಸ್ಟ್ ಅಲ್ಲಿ ಬಂದಾಗಿ ಸ್ನೇಹಿತರೆ. ಇದಕ್ಕೆ ಇನ್ನೇನು ಕಾಯಿ ಮಸಾಲೆ ಒಂದೇ ಇರೋದು. ಎಲ್ಲ ಖಾರ ಗೀರ ಉಪ್ಪು ಗಿಪ್ಪು ಎಲ್ಲ ಇದರಲ್ಲೇ ಒಂದು 4 ತಟ್ಟೆ ಅನ್ನ ಉಂಡುಬಿಡ್ಬೋದು. ಆ ಥರ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ನಿಮಗೆ ಒಂದು ಸಲ ಊಟ ಮಾಡಿ ನೋಡಿದ್ರೆ ಇನ್ನೊಂದು ಸಲ ತಿನ್ಬೇಕು. ನಿಮಗೆ ಗೊತ್ತಲ್ಲ ಸ್ನೇಹಿತರೆ, ನಾನ್ ವೆಜ್ ಪ್ರಿಯರು ಇದೇನು ಎಣ್ಣೆ ಅನ್ಕೋಬೇಡಿ, ಚರ್ಬಿ ಆ ಥರ ಬಂದಿರೋದು. ಈಗ ಕಾಯಿ ತುರಿದಿಟ್ಟಿರ್ತೀವಲ್ಲ, ಕಾಯಿ, ಗಸಗಸೆ, ಕಡಲೆ ಒಂದು ಸ್ವಲ್ಪ ಹಾಕಿರ್ತೀವಲ್ಲ, ಅದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ತಳದಿಂದ ಮೇಲ್ಗಡೆ ತನಕ, ಅಡಿಯಿಂದ ಮುಡಿ ತನಕ ಅಂತಾರಲ್ಲ, ಆ ಥರ ತಳದಿಂದ ಮೇಲ್ಗಡೆ ತನಕ ಬರಬೇಕು. ಅದು ನೀಟಾಗಿ ಏನು ನೀಟಾಗಿ ಕಾಣಿಸ್ತೈತೆ ನೋಡಿ ಸಾರು.
ಇದು ನಾಟಿ ಸಾರು ಅಂದರೆ ಸ್ನೇಹಿತರೆ, ಮಂಡ್ಯ ಸ್ಟೈಲು ಅಂದರೆ ಹಿಂಗೇನೆ ಬರೋದು ಸಾರು. ಅದನ್ನು ನೀಟಾಗಿ ಇವಾಗ ಏನು ಮಾಡ್ಬೇಕಂದ್ರೆ, ಅದು ನೀರು ಇರುತ್ತಲ್ಲ, ಆ ಜಾರಲ್ಲಿರೋ ನೀರನ್ನು ಅದರೊಳಗಡೆ ಹಾಕಿಬಿಡ್ಬೇಕು. ಹಾಕೊಂಡು ನೀಟಾಗಿ ಇನ್ನೊಂದು ಜಗ್ ನೀರು ಇದು ನೋಡಬೇಕು ನಿಮಗೆ ಯಾವ ಥರ ಇದೆ, ಗಟ್ಟಿ ಇದೆಯಾ ತೆಳ್ಳಗಿದೆಯಾ ಅಂತ. ನಾನು ಇನ್ನೊಂದು ಸ್ವಲ್ಪ ನೀರು ಗೈಸ್ ಇಷ್ಟು ಮಾಡಿ ಒಂದು ವಿಸಲ್ ಹೊಡೆಸ್ಬಿಟ್ರೆ ಸಾಂಬಾರು ಸಕ್ಕತ್ತಾಗಿರುತ್ತೆ ಗೈಸ್.